ಸಿಂಚನ ಎಸ್ ರಾಜು ಬೆಂಗಳೂರು 5ನೇ ತರಗತಿಯ ವಿದ್ಯಾರ್ಥಿನಿ. ಈಗಾಗಲೇ ಚುಟುಕು ಕವಿಗೋಷ್ಠಿಯಲ್ಲಿ ಹಿಂದೆಯೂ ಭಾಗವಹಿಸಿದ್ದರು. ಇದೀಗ ಸಿಂಚನ ಎಸ್ ರಾಜು ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಚುಟುಕು ಕವಿಗೋಷ್ಠಿಯ ತುಂಬಾ ಬರೀ ಕವಿಗಳು, ಕವಿಗೋಷ್ಠಿಯ ತುಂಬಾ ಬರೀ ಕವಿಗಳು, ಕೇಳಲು ಇರಲೇ ಇಲ್ಲ ಅಲ್ಲಿ ಕಿವಿಗಳು, ಕೇಳಲು ಇರಲೇ ಇಲ್ಲ ಅಲ್ಲಿ ಕಿವಿಗಳು. ನನ್ನ ಎರಡನೇ ಚುಟುಕು ನಾವುಗಳು. ಬೇಕುಗಳ ಸಂತೆಯಲ್ಲಿ ಬರಗೆಟ್ಟು ನಿಂತವರು ನಾಳೆಗಳ ಚಿಂತೆಯಲ್ಲಿ ಇಂದಿನ ನಗುವನ್ನು ಮರೆತವರು. ಧನ್ಯವಾದಗಳು. ಅತಿ ಕಿರಿಯ ಕವಯಿತ್ರಿಯಾಗಿ ಒಳ್ಳೆಯದನ್ನು ಪಾಠಿಸಿದ್ದೀರಿ. ಮುಂದೆ ಪ್ರದೀಪ್ ಶೆಟ್ಟಿ ಸಿರಿಮೈಲು ಉಪನ್ಯಾಸಕರು ವಾಣಿಜ್ಯ ವಿಭಾಗದಲ್ಲಿ ಗೋಲ್ಡ್ ಕಾಲೇಜ್ ಇವರು ಕೂಡ ಅನೇಕ ಕವಿಗೋಷ್ಠಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಇವರು ಪುಸ್ತಕಗಳನ್ನು ಬರೆದಿರುವ ಹವ್ಯಾಸ. ತಮ್ಮ ಮುಂದೆ ಪ್ರದೀಪ್ ಶೆಟ್ಟಿ ಸಿರಿಮೈಲು. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಚುಟುಕು ಸ್ಟೋರಿ. ಇಡೀ ವಟಾರಕ್ಕೆ ನನ್ನವಳು ಚಂದೋಳಿ ಸೇವೆ ಸ್ಥಾನೀಯ. ಇಡೀ ವಟಾರಕ್ಕೆ ನನ್ನವಳು ಚಂದೋಳಿ ಸೇವೆ ಸ್ಥಾನೀಯ. ಆದರೆ ಮನೆಯೊಳಗೆ ನಾನು ಮನಮೋಹನ, ಅವಳು ಸೋನಿ. ಎರಡನೇ ಕವನ ಪ್ರಿಯ. ಹೇಳು ಓ ಚೆಲುವೆ ಪ್ರಿಯ, ಹೇಳು ಓ ಚೆಲುವೆ ಪ್ರಿಯ, ನಿನ್ನ ಪ್ರೀತಿಸಿದ್ದಕ್ಕೆ ನೋವು ಪ್ರಿಯ. ಮೂರನೇ ಕವನ ಸಮರ್ಥನೆ. ದುಡಿಮೆಯಲ್ಲಿಯೇ ದೇವರಿದ್ದಾನೆ, ಆರಾಮದಲ್ಲೂ ಆ ರಾಮನಿದ್ದಾನೆ. ಕೃತಜ್ಞತೆಗಳು ಪ್ರದೀಪ್ ಶೆಟ್ಟಿ ಸಿರಿಮೈಲಿಯವರಿಗೆ. ಮುಂದಿನ ಕವಯಿತ್ರಿ ಶೋಭಾ ಬತ್ತಕಲ್ಲರು. ವಿಶೇಷವಾಗಿ ಸೋಮೇಶ್ವರ ತೆರೆಕೋಲು ಅನ್ನುವಂತಹ ತುಳು ಕವನ ಸಂಕಲನ ಇವತ್ತು ಪ್ರಕಟವಾಗಿದೆ. ಆಕಾಶವಾಣಿಯಲ್ಲಿ ಕಥೆಗಳು ಕವಿತೆಗಳು ಪ್ರಕಟ ಆಗಿದೆ. ಇದೀಗ ಶೋಭಾ ಬತ್ತಕಲ್ಲ ತಮ್ಮ ಕವಿತೆಯೊಂದಿಗೆ. ಎಲ್ಲರಿಗೂ ನನ್ನ ಕವನದ ಶೀರ್ಷಿಕೆ ಕವಿ. ಕಲ್ಪನೆ ಎಂಬ ಸುಂದರ ಕಲ್ಲನ್ನು ಬ್ರಹ್ಮನಂತೆ ಸೃಷ್ಟಿಸಿ, ಭಾವನೆಗಳ ಸಮ್ಮಿಲನದಲ್ಲಿ ಶಿಲೆಕಲ್ಲನ್ನು ಕೆತ್ತಿ ಅದಕ್ಕೊಂದು ಪ್ರತಿರೂಪವನ್ನು ನೀಡುವ ಮೇಧಾವಿ, ಜೀವಂತವಾಗಿರುವ ಮೇಧಾವಿ. ಇನ್ನೊಂದು ಕೋಣದ ಶೀರ್ಷಿಕೆ ಪ್ರೇಮ. ಧಾರಾಕಾರವಾಗಿ ಸುರಿಯುವ ಮಳೆಗೆ ನಾಟ್ಯ ಮರೆಯುವೆಯು, ಬೆಟ್ಟ ಗುಡ್ಡಗಳಲ್ಲಿ ಕುಣಿದು ನಲಿದು ಕುಪ್ಪಳಿಸಿದಂತೆ ಮನವರಳಿದಾಗ ನರ್ತಿಸುವ ಸುಂದರ ಸಮಯ. ಇನ್ನೊಂದು ಕೋಣದ ಶೀರ್ಷಿಕೆ ಕಾವ್ಯ. ಭಾವನೆ ಕಲ್ಪನೆಗಳಿಲ್ಲದ ಕಲ್ಲು ಬಂಡೆಗಳಲ್ಲಿ ನಾ ಬರೆದ ಕಾವ್ಯವನ್ನು ಸಮುದ್ರದ ಅಲೆಗಳು ಅಲಿಸಿದಾಗ ನೋವು ಪಡೆದ ಬಂಡೆಕಲ್ಲನ್ನು ಕಂಡು ಬರೆದೆ ನಾ ತಣ್ಣೀರಿನಲ್ಲಿ ಪ್ರೇಮ ಕಾವ್ಯ. ಧನ್ಯವಾದ. ಕವಿತೆ ವಾಚನವನ್ನು ಮಾಡಿದ್ದಾರೆ ಕವಿಗಳು. ನಾವೆಲ್ಲ ಕಿವಿಗಳಾಗಿ ಕೇಳಿದ್ದೇವೆ. ಇಷ್ಟು ಹೊತ್ತು ದೀರ್ಘವಾಗಿ ಚುಟುಕು ಕವಿಗೋಷ್ಠಿ, ರಾಜ್ಯ ಮಟ್ಟದ ಕವಿಗೋಷ್ಠಿ ನಡೆದಿದೆ. ರಾಜ್ಯದ ವಿವಿಧ ಭಾಗಗಳ ಕವಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇದೀಗ ಕವಿಗೋಷ್ಠಿಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಸನ್ಮಾನ್ಯರಾದಂತಹ ಶ್ರೀ ಉದ್ಯಾವರ ಮಾಧವಾಚಾರ್ಯ, ಹಿರಿಯ ಸಾಹಿತಿಗಳು.